ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದು ಸರಿ, ಇವಾಗ ನೀವೇನಕ್ಕೆ ನನ್ನನ್ನು ತಪ್ಕೊಂಡಿದ್ದೀರಾ? ನನಗಾಗ್ತಿರೋ ಖುಷಿಗೆ. ಖುಷಿನಾ? ನಿನ್ನ ಐಡಿಯಾದಿಂದ, ನಮ್ಮ ಪ್ರಯತ್ನದಿಂದ ಪ್ರೀತು ಜನನಿ ಎಷ್ಟು ಖುಷಿಯಾಗಿದ್ರು ನೋಡಿದ್ಯಾ? ಇಬ್ಬರು ಕೈ ಕೈ ಹಿಡ್ಕೊಂಡು ಪ್ರಪಂಚನೇ ಮರೆತು ಬಿಟ್ಟಿದ್ರು. ನಿಂಗೆ ಖುಷಿ ಆಯ್ತಾ? ನನಗೆ ತುಂಬ ಖುಷಿ ಆಯಿತು. ಹಾಗಾದ್ರೆ ಇದೇ ಖುಷಿಗೇನು ಇಲ್ವಾ? ಇದೆಯಲ್ಲ, ಏನು? ಬಿಸಿ ಬಿಸಿ ಶಾವಿಗೆ ಪಾಯಸ. ಅದಲ್ಲ ಪಾರು, ಅದು ಯಜಮಾನ್ರೆ, ನೀವು ಬರ್ತಾ ಬರ್ತಾ ಪೋಲಿ ಆಗ್ತಾ ಇದ್ದೀನಾ? ಮದುವೆ ಆದಮೇಲೆ ಪೋಲಿ ಆಗಬೇಕು ಪಾರು, ಆಗ ಜೀವನ ಜಾಲಿ ಆಗಿರುತ್ತೆ, ಇಲ್ಲಾಂದ್ರೆ ಖಾಲಿ ಆಗಿಬಿಡುತ್ತೆ. ಆಹಾ, ನಿಮ್ಮ ಹತ್ರ ಮಾತು ಕಲಿಬೇಕು ನೋಡಿ. ಹೊರಡಿ. ಎಲ್ಲಿಗೆ? ಆಫೀಸ್ಗೆ. ನಂದಿನ್ನು ತಿಂಡಿನೇ ಆಗಿಲ್ವಲ್ಲ? ಯಾಕೆ, ನಾನು ನಿಮಗೆ ತಿನ್ಸಿದ್ದು ಸಾಕಾಗ್ಲಿಲ್ವಾ? ಸರಿ, ಹಾಗಾದ್ರೆ ಡಬ್ಬಿಗೆ ಹಾಕೊಡ್ತೀನಿ, ಮೊದಲು ಹೊರಡಿ. ಯಾಕೆ ಅರ್ಜೆಂಟ್ ಮಾಡ್ತೀಯ ಪಾರು? ಯಾಕೆ ಅಂದರೆ ಬಿಟ್ಟರೆ ನೀವು ಪೋಲಿ ಆಗಿಬಿಡ್ತೀರಾ, ಅದಕ್ಕೆ ಮೊದಲು ಹೊರಡಿ. ನಾನು ಇವತ್ತು ಆಫೀಸ್ಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ, ನಾನು ಮನೇಲೇ ಇರ್ತೀನಿ. ಸರಿ ಆಯಿತು, ಎಲ್ಲೂ ಹೋಗ್ಬೇಡಿ, ಇಲ್ಲೇ ಕೂತ್ಕೊಳ್ಳಿ. ಪಾರು ಬಾ, ನೀನು ಕೂತ್ಕೊಳ್ಳಿ. ನನಗೆ ತುಂಬ ಕೆಲಸ ಇದೆ, ಬರಲ್ಲ? ಪಾರು ಪಾರು ಏನಣ್ಣ ನೀನು? ಎಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೀನಿ, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಎಲ್ಲಿ ಹೋಗಿದ್ದೆ ನೀನು? ಏನಾಗಿದೆ ನಿನ್ ಫೋನ್ಗೆ? ಕೆಟ್ಟೋಗಿತ್ತು. ಫೋನ್ ಅಲ್ಲ, ನನ್ನ ತಲೆ. ಅದಕ್ಕೆ ಮೋನಿಕಾನ ಹುಡ್ಕೊಂಡು ಅರಸನಕೋಟೆಗೆ ಹೋಗಿದ್ದೆ. ಏನಂತೆ? ಆ ಮನೆಗೆ ಹೋಗಿದ್ಯಾ? ಗಾಬರಿ ಆಗ್ಬೇಡವರು, ನಾನೇನು ಅರಸನಕೋಟೆ ಒಳಗಡೆ ಹೋಗಿಲ್ಲ. ಆ ಗೇಟ್ ಹೊರಗಡೆ ನಿಂತ್ಕೊಂಡು ಮೋನಿಕಾ ನೋಡಕ್ ಹೋಗಿದ್ದೆ ಅಷ್ಟೇ. ಸಿಕ್ಕಿರ್ಲಾ? ಸಿಕ್ಕಿದ್ರೆ ಕರ್ಕೊಂಡು ಬರ್ದೆ ಇರ್ತಿದ್ನಾ? ಅವಳೆಲ್ಲೆಲ್ಲೂ ಕಾಣಿಸ್ಲಿಲ್ಲ. ನಮ್ಮಿಂದ ತಲೆ ಮರ್ಸ್ಕೊಂಡಿರ್ಬೋದಾ ಅನ್ನಿಸ್ತು. ಅರಸನಕೋಟೆಗೆ ತಳ್ಳಿದ್ದು ಹುಲಿ ಬೋನ್ಗೆ ನುಗ್ದಂಗೆ ಆಗಿ ನಮ್ಮ ಸವಾಸನೆ ಬೇಡ ಅಂದ್ಬಿಟ್ಟು ಎಸ್ಕೇಪ್ ಆಗಿರ್ಬೋದಾ ಅಂತ ಅವಳ ಮನೆ, ಅವಳ ಫ್ರೆಂಡ್ ಸರ್ಕಲ್ಲು, ಅವಳ ಅಡ್ಡ ಎಲ್ಲ ಕಡೆನೂ ಹುಡುಕ್ದೆ. ನೋಕ್ಲು. ಅಲ್ಲಿಗೆ ಅವಳು ಅರಸನಕೋಟೆಯಿಂದ ಹೊರಗಡೆ ಬಂದಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಎಸ್, ಅವಳು 100% ಅರಸನಕೋಟೆಲ್ಲೇ ಇದ್ದಾಳೆ ಅಂತ ಆಯ್ತು. ಆದರೆ ಅವಳು ಯಾಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ? ಅವಳು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ? ಅದೇ ಅರ್ಥ ಆಗ್ತಾ ಇಲ್ಲ. ಆದರೆ ನನ್ನನ್ನು ಕಾಡ್ತಿರೋ ಪ್ರಶ್ನೆನೇ ಬೇರೆ. ಏನು? ನನ್ನ ಫೋನ್ ಕಾಣಿಸ್ತಿಲ್ಲ, ಮರ್ಯಾದೆಯಿಂದ ಹೇಳಿ, ಯಾರು ತಗೊಂಡಿದ್ದೀರಾ? ನಮ್ಗೆ ಗೊತ್ತಿಲ್ಲ. ಅರಸನಕೋಟೆಲಿ ಕಳ್ತನನ? ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ನಾವು ತಗೊಂಡಿಲ್ಲ ಮೇಡಮ್. ಮತ್ತೆ ಯಾರು ತಗೊಂಡಿಲ್ಲ ಅಂದ್ರೆ ರೂಮಲ್ಲಿ ಇದ್ದಿದ್ದ ಮೊಬೈಲ್ ಎಲ್ಲಿಗೆ ಹೋಗುತ್ತೆ? ನಮ್ಮನ್ನೆಲ್ಲ ನಿಲ್ಲಿಸಿ ಈ ಥರ ಯಾರು ಇದುವರೆಗೂ ವಿಚಾರಣೆ ಕೂಡ ಮಾಡಿಲ್ಲ. ನೀನೇ ಮೊದಲನೇ ಸಲ ನಮ್ಮನ್ನೆಲ್ಲ ನಿಲ್ಲಿಸಿ ಕಳ್ತನದ ಆರೋಪ ಹೊರಿಸ್ತಾ ಇದೆಯಾ? ಮೋನಿಕಾ, ಎಲ್ಲರನ್ನು ನಿಲ್ಸ್ಕೊಂಡು ಏನು ಮಾಡ್ತಾ ಇದ್ದೀರಾ? ನನ್ನ ಫೋನ್ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಕೇಳ್ತಾ ಇದ್ದೆ. ಏನು, ನಮ್ಮ ಅರಸನಕೋಟೆಲಿ ನಿಮ್ಮ ಫೋನ್ ಕಾಣಿಸ್ತಾ ಇಲ್ವಾ? ಹೌದು, ನೀವು ಹೊಸ ಬಟ್ಟೆ ಎಲ್ಲ ತಂದ್ಕೊಟ್ಟು ಹೋದ್ರಲ್ಲ, ಆಗಿಂದ ಮೊಬೈಲ್ ಕಾಣಿಸ್ತಿಲ್ಲ. ನೀವು ಹೋದ್ಮೇಲೆ ಕೆಲ್ಸದವರೆಲ್ಲ ಬಂದು ರೂಮ್ನ ಕ್ಲೀನ್ ಮಾಡಿದ್ರು, ಅದಕ್ಕೆ ಯಾರಾದರೂ ಕದ್ದಿರ್ಬೋದಾ ಅಂತ ಡೌಟು. ದಯವಿಟ್ಟು ಈ ಮಾತನ್ನ ವಾಪಸ್ ತಗೊಳ್ಳಿ. ಅರಸನಕೋಟೆಲಿ ಯಾರೂ ಕಳ್ಳರಿಲ್ಲ. ನಮ್ಮ ಮನೆ ಕಲ್ಪವೃಕ್ಷ ಇದ್ದ ಹಾಗೆ, ಕೊಡೋದು ಗೊತ್ತೇ ಹೊರತು ತಗೊಳ್ಳೋದು ಗೊತ್ತಿಲ್ಲ. ಅದು ಅಲ್ಲದೆ ಇಲ್ಲಿವರೆಗೂ ಒಂದು ಕಡ್ಡಿ ಕೂಡ ಇಟ್ಟಿರೋ ಜಾಗದಿಂದ ಕದಲಿಲ್ಲ. ಅಂಥದ್ರಲ್ಲಿ ಇವ್ರ ಮೇಲೆಲ್ಲ ಆರೋಪ ಮಾಡ್ತಾ ಇದ್ದೀರಲ್ಲ? ನೋಡಿ, ನನ್ನ ಹತ್ರ ಈ ಮಾತನ್ನು ಹೇಳಿದ್ರಿ ಸರಿ, ಅಪ್ಪಿ ತಪ್ಪಿ ಅತ್ಯಮ್ಮನ ಮುಂದೆ ಈ ಮಾತನ್ನು ಹೇಳೋದಕ್ಕೆ ಹೋಗ್ಬಿಡಿ. ಆಮೇಲೆ
ಆಗೋ ಪರಿಣಾಮನ ನೀವು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸಾರಿ ಪಾರ್ವತಿ ಅವರೇ, ಏನೋ ಅನುಮಾನದಿಂದ ಕೇಳಿದೆ ಅಷ್ಟೇ. ಅಟ್ಲೀಸ್ಟ್ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಯಾರಿಗಾದ್ರೂ ಸಿಗ್ತಾ ಕೇಳಿ. ಸಿಕ್ಕಿದಿದ್ರೆ ಇಷ್ಟೊತ್ತಿಗೆ ನಿಮಗೆ ತೊಗೊಂಬಂದು ಕೊಡ್ತಿದ್ರಲ್ವಾ? ಹಾಗೆ ತಂದು ಕೊಟ್ಟಿಲ್ಲ ಅಂತಂದರೆ ಅವ್ರು ಯಾರಿಗೂ ಸಿಕ್ಕಿಲ್ಲ ಅಂತ ಅರ್ಥ. ನೀವೇ ರೂಮಲ್ಲಿ ಎಲ್ಲೋ ಇಟ್ಟಿರ್ತೀರಾ, ಸರಿಯಾಗಿ ಹುಡುಕಿ ಸಿಗುತ್ತೆ. ಬನ್ನಿ ಹೋಗೋಣ. ಅಲ್ಲ, ಫೋನ್ ರೂಮಲ್ಲೇ ಇಟ್ಟಿದ್ದೆ, ಅದಂತೂ ಫಿಕ್ಸು. ಫೋನ್ನ ಕೆಲ್ಸದವ್ರು ಕದ್ದಿಲ್ಲ ಅಂದರೆ ಇನ್ಯಾರು ತೊಗೊಂಡಿರ್ಬೋದು? ಇಷ್ಟೆಲ್ಲ ಆದರೂ ಆ ಪಾರ್ವತಿ ಯಾಕೆ ಮೋನಿಕಾನ ಅಲ್ಲೇ ಉಳಿಸ್ಕೊಂಡಿದ್ದಾಳೆ ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಯಾಕಂದರೆ ಸಂಬಂಧಗಳ ನಡುವೆ ಇರೋ ನಂಬಿಕೆನೇ ಆ ಮನೆಯ ಜೀವಾಳ. ಹಾಗಿದ್ದಾಗ ಪ್ರೀತು ಮತ್ತು ಜನನಿ ಮಧ್ಯೆ ಇರೋ ಸಂಬಂಧ ಈ ಮೋನಿಕಾಯಿಂದ ಹಾಳಾಗುತ್ತೆ ಅಂತ ಗೊತ್ತಿದ್ರೂ ಪಾರ್ವತಿ ಅವಳನ್ನ ಅಲ್ಲೇ ಯಾಕೆ ಉಳಿಸ್ಕೊಂಡಿದ್ದಾಳೆ? ಒಂದು ವೇಳೆ ಈ ಪಾರ್ವತಿ ಬೇರೆ ಏನಾದರೂ ಗೇಮ್ ಪ್ಲಾನ್ ಮಾಡ್ತಿದ್ದಾಳ ಅಂತ. ಅವಳಿಗೆ ಈಗಾಗಲೇ ಮೋನಿಕಾ ಬಗ್ಗೆ ಎಷ್ಟು ವಿಷಯ ಗೊತ್ತೋ ಗೊತ್ತಿಲ್ಲ. ಅವಳು ಪ್ರೀತು ಎಕ್ಸ್ ಅಂತ ಗೊತ್ತಾದ್ರೆ ದರ್ಸ್ ನೋ ಪ್ರಾಬ್ಲಮ್. ಆದ್ರೆ ಅವಳ ಹಿಂದೆ ಬೇರೆ ಯಾರೋ ಇದ್ದಾರೆ, ಅದರಲ್ಲೂ ನಾವಿದ್ದೀವಿ ಅಂತ ಗೊತ್ತಾದ್ರೆ ನಮ್ ಕತೆ ಅಷ್ಟೇ. ಏನ್ ಮಾಡೋದು? ಅಲ್ಲಿ ಏನ್ ನಡೀತಿದೆ, ಏನಾಗ್ತಿದೆ, ಒಂದು ವಿಷಯ ಗೊತ್ತಾಗ್ತಿಲ್ವಲ್ಲ. ಇದೇ ಕಾರಣಕ್ಕೆ ನಾನು ಅವಳನ್ನ ಹುಡ್ಕೊಂಡೋಗಿದ್ದು. ಅದಕ್ಕೆ ಬೆಳಗ್ಗೆಯಿಂದ ತಲೆ ಕೆಟ್ಟಿರೋದು. ಅರು, ಹೀಗೆ ಮಾಡಿದ್ರೆ ಹೇಗೆ? ಹೀಗೆ ನಮ್ ಕಡೆ ಹುಡುಗಿ ಮಿಸ್ಸಿಂಗು, ಅವಳಿಂದ ಪ್ರೀತಮ್ ಬಿದ್ದಿದ್ದ, ಅದಕ್ಕೆ ಅವನ ಮೇಲೆ ಡೌಟ್ ಅಂತ ನಾವು ಪ್ರೀತಮ್ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನಮ್ ಗುಂಡಿ ನಾವೇ ತೋಡ್ಕೊಂಡಂಗಾಗತ್ತೆ. ಆ ಕಿಲಿಂಗೀಗ ಮೋನಿಕಾ ಪಾರ್ವತಿ ಊರ್ನವಳು, ಅವಳ ಫ್ರೆಂಡು ಅಂತ ಗೊತ್ತು ಅಷ್ಟೇ. ನೀನ್ ಹೇಳೋ ತರ ನಾವೇನಾದ್ರೂ ಮಾಡಿದ್ರೆ ಇದ್ರ ಹಿಂದೆ ನಾವೇ ಇರೋದು, ಅವ್ರ ಮನೇಲಿ ನಡೀತಾ ಇರೋ ಸಮಸ್ಯೆಗೆಲ್ಲ ನಾವೇ ಕಾರಣ ಅಂತ ಗೊತ್ತಾಗಲ್ವಾ? ಆಗ ಅವಳು ಫಿಟ್ ಆಗಿರೋ ಕೇಸಿಂದ ಅವಳು ಹೊರಗಡೆ ಬರ್ತಾಳೆ. ಪ್ರೀತುನ ನಾವೇ ಬ್ಲ್ಯಾಕ್ ಮೇಲ್ ಮಾಡಿದ್ದು ಅಂತ ನಮ್ಮನ್ನ ಆ ಕೇಸಲ್ಲಿ ಫಿಟ್ ಮಾಡ್ತಾಳೆ. ಇಷ್ಟೆಲ್ಲ ಅವ್ರಿಗೆ ಗೊತ್ತಾದ್ರೆ ಅರ್ಸನ್ ಕೋಟೆ ಅವರು ಅಲರ್ಟ್ ಆಗ್ಬಿಡ್ತಾರೆ. ಅರು, ಒಂದ್ ವೇಳೆ ಆ ಮೋನಿಕಾ ಏನಾದ್ರು ನಮ್ಮ ಬಗ್ಗೆ ಬಾಯ್ ಬಿಟ್ಬಿಟ್ಟಿದ್ರೆ? ಓಹ್ ಹೌದಾ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್. ಬಾಯ್. ಏನು ಯೋಚನೆ ಮಾಡ್ತಾ ಇದೆಯಾ ಪಾರು? ಅಲ್ಲ ಯಜಮಾನ್ರೆ, ನಾವು ಮೋನಿಕನ್ ಫೋನ್ನೇನೋ ಕದ್ವಿ, ಆದರೆ ಆ ವಿಷಯ ಅವಳಿಗೆ ಗೊತ್ತಾದ್ಮೇಲೆ ಅದನ್ನು ಹೇಗೆ ನಿಭಾಯಿಸೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡಲಿಲ್ವಲ್ಲ. ಅಂದರೆ ನನಗೆ ಅರ್ಥ ಆಗಲಿಲ್ಲ. ಸಾವಿತ್ರಕ್ಕ, ಜಯ, ಬಾನು ಇವರೆಲ್ಲರನ್ನೂ ನಿಲ್ಲಿಸ್ಕೊಂಡು ನನ್ನ ಫೋನ್ ಯಾರು ಕದ್ದಿದ್ದೀರಾ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ಲು. ನಾನು ಹೋಗಿ ಪರಿಸ್ಥಿತಿನ ತಿಳಿ ಮಾಡಿ ಬಂದೆ. ಫೋನ್ ಕಳೆದೋಗಿರೋದಕ್ಕೆ ತುಂಬ ಗಾಬರಿ ಆಗಿದ್ಲು. ಫೋನ್ ಇಲ್ಲದೆ ಬದುಕಕ್ಕೆ ಆಗಲ್ವೇನೋ ಅನ್ನೋ ರೀತಿ ಆಡ್ತಾ ಇದ್ಲು. ಕ್ಷಣಕ್ಕೊಂಥರ ಬದಲಾಗ್ತಾ ಇದ್ದಾಳೆ. ಅವಳ ಮೇಲೆ ದಿನೇ ದಿನೇ ಅನುಮಾನ ಜಾಸ್ತಿ ಆಗ್ತದೆ ಯಜಮಾನ್ರೆ. ನೀವು ನೋಡಿದ್ರೆ ಸರಿ ಯಾವುದು ತಪ್ಪು ಯಾವುದು ಅಂತ ಪ್ರಮಾಣಿಸಿ ನೋಡಬೇಕು ಅಂತೀರಾ. ಈಗೇನು ಹೇಳ್ತೀರಾ? ಯಾಕೋ ನೀನು ಹೇಳಿದ್ದೆ ಸರಿ ಅಂತ ನನಗನ್ನಿಸ್ತಾ ಇದೆ ಪಾರು. ಹೇಗೆ? ಅವಳು ಏನು ಹೇಳಿದ್ದು ಹೇಳು? ನಾನು ಮತ್ತು ಪ್ರೀತು ಕಾಲೇಜಲ್ಲಿ ಓದ್ತಾ ಇರುವಾಗ ಲವ್ ಮಾಡಿದ್ವಿ ಅಂತ. ಹೌದು. ಇವಾಗ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ. ಹೌದಾ? ಇಬ್ಬರು ಮಾತಾಡ್ಕೊಂಡು ಆರಾಮಾಗಿದ್ರಂತೆ. ಇಬ್ಬರ ಮಧ್ಯೆ ಈ ಲವ್ ಆಗಲಿ ಕ್ಲೋಸ್ನೆಸ್ ಆಗಲಿ ಅಂಥದ್ದೇನು ಇರಲಿಲ್ಲವಂತೆ. ಪ್ರೀತು ಯಾವತ್ತೂ ಅವಳ ಜೊತೆಗೆ ಕೆಟ್ಟದಾಗಿ ಬಿಹೇವ್ ಮಾಡೋದಾಗಲಿ ಕ್ಲೋಸ್ ಆಗಿ ಮೂವ್ ಆಗೋದಾಗಲಿ ಮಾಡಿಲ್ಲಂತೆ.
ಓದ್ ಮುಗಿದ್ಮೇಲೆ ಅವಳ ಪಾಡಿಗೆ ಅವಳು ಇವನ್ ಪಾಡಿಗೆ ಅವನು ಇದ್ದಾರೆ. ಆದರೆ ಸಡನ್ನಾಗಿ ಇವಾಗ ಎಲ್ಲಿಂದ ಬಂದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ಅವಳು ಎಲ್ಲಿದ್ಲು, ಏನು ಮಾಡ್ತಾಯಿದ್ಲು ಒಂದು ಗೊತ್ತಿಲ್ಲ. ಆದರೆ ಇವಾಗ ಸಡನ್ನಾಗಿ ಬಂದು ಪ್ರೀತು ನನಗೆ ಮೋಸ ಮಾಡ್ದ ಅಂತ ಹೇಳ್ತಾ ಇದ್ದಾಳೆ. ಪ್ರೀತು ಆ ಹುಡುಗಿನ ಪ್ರೀತಿಸಿ ನಂಬಿಸಿ ಮೋಸ ಮಾಡಿ ಜನನಿನ ಮದುವೆ ಆಗಿದ್ದಾನೆ ಅಂತ ಆ ಹುಡುಗಿ ಮೇಲೆ ನನಗೊಂದು ಸ್ವಲ್ಪ ಅನುಕಂಪ ಇತ್ತು. ಆದ್ರೀಗ ಆ ಭಾವನೆ ಇಲ್ಲ. ಒಬ್ಬಳು ಹೆಣ್ಣಾಗಿ ಜನನಿಗೆ ಬೇಜಾರಾಗೋ ಥರ ನಡ್ಕೊಳ್ತಾ ಇದ್ದಾಳೆ. ಗಂಡ ಹೆಂಡತಿ ಸಂಬಂಧಕ್ಕೆ ರೆಸ್ಪೆಕ್ಟ್ ಇಲ್ಲ ಅಂತ ಅಂದಮೇಲೆ ಇನ್ನು ಕೆಲಸದವ್ರ ಮೇಲೆ ಏನು ರೆಸ್ಪೆಕ್ಟ್ ಇರುತ್ತೆ ಹೇಳು? ಖಂಡಿತ ಅವಳು ಏನೋ ಪ್ಲ್ಯಾನ್ ಮಾಡ್ಕೊಂಬಂದಿದ್ದಾಳೆ ಪಾರು. ಅದು ಏನು ಅಂತ ಕಂಡುಹಿಡಿಬೇಕು. ಅಲ್ಲಿವರೆಗೂ ಈ ವಿಷಯ ಯಾವ ಕಾರಣಕ್ಕೂ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು. ಸರಿ ಯಜಮಾನ್ರೆ. ಜಯ ಅವರೇ, ಹೇಳಿ ಮೇಡಮ್. ಒಂದು ನಿಮಿಷ ನಿಮ್ಗೆ ಫೋನ್ ಕೊಡ್ತೀರಾ? ಓಕೆ. ನಿಮ್ಮಿಬ್ಬರನ್ನು ಈ ರೀತಿ ನೋಡಿ ಎಷ್ಟು ದಿನ ಆಗಿತ್ತು. ತುಂಬ ಖುಷಿ ಆಗ್ತಿದೆ. ಯಾವಾಗಲೂ ಹೀಗೆ ನಗನಗ್ತಾ ಖುಷಿಯಾಗಿರಿ. ಜೀವನದಲ್ಲಿ ಕಷ್ಟ, ನಷ್ಟ, ಸುಖ, ದುಃಖ ಯಾವಾಗಲೂ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಸಿನ ನೆಮ್ಮದಿನ ಹಾಳು ಮಾಡ್ಕೋಬಾರ್ದು, ಕಳ್ಕೋಬಾರ್ದು. ಯಾವತ್ತೂ ಅಷ್ಟೇ ಗಂಡ ಹೆಂಡತಿ ಬಾಂಧವ್ಯ ಗಟ್ಟಿಯಾಗಿರ್ಬೇಕು. ನಮ್ಮ ಥರ. ಅತ್ತೆ, ಪ್ರಸಾದ ತಗೊಳ್ಳಿ. ನಾವಿಬ್ರು ಹೊರಗೆ ಹೋಗಿ ಬರ್ತಾ ಹಾಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ಪ್ರೀತಿನೇ ಮಾಡಿಸಿದ್ದು. ಹೌದಾ? ನಿನ್ನೆವರೆಗೂ ಹಾವು ಮುಂಗುಸಿ ಥರ ಇದ್ದವರು ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾರಲ್ಲ, ಹೇಗೆ ಸಾಧ್ಯ? ನನ್ನ ಹೆಸರು ಹೇಳಿದೇನಪ್ಪ? ನಿಮ್ಮಿಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸಿದೆ ಅಂತ. ಈಗ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ. ಹೋಗಿ ಎಲ್ರಿಗೂ ದೇವ್ರ ಪ್ರಸಾದ ಕೊಡಿ. ನಾವಿಬ್ರು ಲಾಯರ್ ಆಫೀಸಿಗೆ ಹೋಗಿ ಬರ್ತೀವಿ. ಲಾಯರ್ ಆಫೀಸ್ಗ? ಹೂನಪ್ಪ, ನೀನು ಅಮ್ಮನ ಮೇಲೆ ಕೊಲೆ ಆರೋಪದ ಕೇಸ್ ನಡೀತಿದೆಯಲ್ಲ, ಅದಕ್ಕೆ. ನಾಡಿದ್ದು ಕೋರ್ಟ್ ಕೇಸ್ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಲಾಯರ್ ಬರಕ್ಕೆ ಹೇಳಿದ್ದಾರೆ. ಹೋಗಿ ಬರ್ತೀವಿ. ನನ್ನ ಮಕ್ಕಳು ಸೊಸೆಯಂದರು ನನ್ನ ಕಣ್ಮುಂದೆ ನಗ್ನಗ್ತಾ ಖುಷಿಯಾಗಿ ಓಡಾಡ್ಕೊಂಡಿರ್ಬೇಕು. ಆ ಸಂತೋಷದ ಮುಂದೆ ನನಗೆ ಯಾವುದು ಕಷ್ಟ ಅನಿಸೋದೇ ಇಲ್ಲ. ಡೋಂಟ್ ವರಿ, ನಾವಿಬ್ರು ಹೋಗಿ ಬರ್ತೀವಿ. ಸರಿ ಮಾ.
ಪ್ರಸಾದ ತಗೊಳ್ಳಿ. ಅಲ್ಲ ಜಯ ಅವರೇ, ನಿನ್ನೆ ರಾತ್ರಿ ಅಷ್ಟೇ ಇಬ್ರು ತುಂಬ ಡಲ್ಲಾಗಿ ಕೂತಿದ್ರು. ಇವಾಗಲೇ ಇಬ್ರು ಕೈ ಕೈ ಇಟ್ಕೊಂಡು ಲವರ್ಸ್ ಥರ ನಡ್ಕೊಂಡು ಬರ್ತಿದ್ದಾರೆ. ಬೆಳಗ್ಗೆ ಆಗೋಷ್ಟರಲ್ಲಿ ಅಂಥ ಮ್ಯಾಜಿಕ್ ಏನು ನಡೀತು? ಓ, ನಿಮ್ಗಿನ್ನೂ ವಿಷಯ ಗೊತ್ತಿಲ್ವಾ ಮ್ಯಾಮ್? ಏನು? ಆದಿ ಸರ್ ಮತ್ತು ಪಾರ್ವತಿನೂ ಹತ್ರ ಆಗಿರೋ ಥರ ನಾಟಕ ಮಾಡಿ ಅವರಿಬ್ರು ಹತ್ರ ಮಾಡಿ ಖುಷಿಯಾಗಿರೋ ಥರ ಮಾಡಿದ್ರು. ಓ ಹೌದಾ? ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಜಯ ಅವರೇ, ನಿಮ್ಮ ಫೋನ್ನ ಆಮೇಲೆ ಕೊಟ್ಟರೆ ಆಗುತ್ತಾ? ಪರವಾಗಿಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಪ್ರೀತು ಜನನಿ ಹತ್ರ ಆದಷ್ಟು ನಾನು ಅವನಿಂದ ದೂರ ಆಗ್ತೀನಿ. ಖಂಡಿತ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನಾನಿಲ್ಲಿರೋಷ್ಟು ದಿನಾನು ಪ್ರೀತು ಜನನಿಯಿಂದ ದೂರನೇ ಇರಬೇಕು. ಯಾವ ಕಾರಣಕ್ಕೂ ಇಬ್ಬರು ಖುಷಿಯಾಗಿರಬಾರ್ದು. ಹೇಗಾದರೂ ಮಾಡಿ ನಾನು ಅದನ್ನು ತಡಿಬೇಕು. ಇದು ನಮ್ಮ ಜನನಿಯವರು ಅಂದರೆ ಯಾವಾಗಲೂ ನೀವು ಸೂರ್ಯನ ಥರ ಕಂಗೊಳಿಸ್ತಾ ಇರಬೇಕು. ನಿಮ್ಮ ಮುಖದಲ್ಲಿ ಚಂದ್ರನಂತೆ ನಗು ಇರಬೇಕು. ಹಾಗೆ ನೀವು ನಕ್ಷತ್ರ ಥರ ಯಾವಾಗಲೂ ಹೊಳಿತಾ ಇರಬೇಕು. ಇವತ್ತು ನನ್ನ ಮುಖದಲ್ಲಿರೋ ನಗುಗೆ, ನನ್ನ ಮನಸ್ಸಿಗೆ ಆಗ್ತಿರೋ ಸಂತೋಷಕ್ಕೆ ನೀವಿಬ್ಬರೇ ಕಾರಣ. ಗಂಡ ಹೆಂಡತಿ ಅಂದರೆ ಹೇಗಿರಬೇಕು, ಎಷ್ಟು ಅನ್ಯೋನ್ಯವಾಗಿರಬೇಕು ಅಂತ ಅರ್ಥ ಮಾಡಿಸೋದಕ್ಕೆ ನೀವಿಬ್ರು ನಮಗೆ ಕನ್ನಡಿಯಾಗಿ ನಿಂತಿದ್ರಿ. ಅದ್ರ ಪ್ರತಿಬಿಂಬದ ಸಹಾಯದಿಂದಲೇ ಇವತ್ತು ನನ್ನ ಜೀವನದಲ್ಲಿ ನಗು ಬಂದಿರೋದು. ಪ್ರೀತಿನ ಪ್ರೀತಿಸಿ ಮದುವೆ ಆದರೂ ಅವನು ಇತ್ತೀಚಿನ ನಡವಳಿಕೆ ಕಂಡು ನನಗೆ ತುಂಬ ಬೇಜಾರಾಗಿತ್ತು. ಇಬ್ಬರು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇರಲಿಲ್ಲ. ನಗು ಅನ್ನೋದು ಮರೀಚಿಕೆ ಆಗ್ಬಿಟ್ಟಿತ್ತು. ಅದು ಅಲ್ಲದೆ ನಾನು ಅವ್ನ ಹೆಂಡತಿ ಅನ್ನೋದನ್ನೇ ಮರ್ತಿರೋ ಥರ ನಡ್ಕೊಳ್ತಾ ಇದ್ದ. ಆದರೆ ನಿನ್ನೆ ಅವನಾಗವನೇ ನನಗೆ ಊಟಕ್ಕೆ ಕರೆದ. ಆದರೆ ತಕ್ಷಣಕ್ಕೆ ನಾನು ಒಪ್ಕೊಳ್ಳಿಲ್ಲ. ಆಮೇಲೆ ಅವ್ನ ಬುದ್ಧಿಗೆ ಏನಾಯ್ತೋ ಏನೋ ಆ ಮೋನಿಕನ ಜೊತೆ ಊಟಕ್ಕೆ ಬರ್ತಿದ್ದ. ಆ ಕ್ಷಣಕ್ಕೆ ನನಗದು ತಪ್ಪಾಗಿ ಕಾಣಿಸ್ತು. ಮನಸ್ಸಿಗೆ ತುಂಬ ನೋವಾಯಿತು. ಆದರೆ ಇವತ್ತು ಅವನು ತಿಂಡಿಗೆ ಹೊರಗಡೆ ಹೋಗೋಣ ಅಂತ ಕರೆದಾಗ ನಾನು ಏನೂ ಮಾತಾಡಲಿಲ್ಲ. ಸೀದಾ ಅವನ ಜೊತೆ ಹೋದೆ. ಆಗ ನನಗೆ ಅರ್ಥ ಆಗಿದ್ದು ಏನು ಅಂತ ಅಂದರೆ, ಗಂಡ ಹೆಂಡತಿ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಬಂದರೂ ಒಂದು ಸರಿ ಇಬ್ಬರೇ ಎಲ್ಲಾದರೂ ಹೊರಗಡೆ ಹೋಗಿ ಕೂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಡೆದಿರೋ ಘಟನೆ ಬಗ್ಗೆ ಮಾತಾಡಿದ್ರೆ ಇತ್ಯರ್ಥ ಮಾಡ್ಕೋಬಹುದು ಅಂತ. ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ಆದರೆ ಅದು ಕೆಲವರಿಗೆ ಬೇಗ ಗೊತ್ತಾಗುತ್ತೆ, ಇನ್ನು ಕೆಲವರಿಗೆ ಲೇಟಾಗಿ ಅರ್ಥ ಆಗುತ್ತೆ. ಆದರೆ ನಾವು ಇವತ್ತು ಹೊರಗಡೆ ಹೋದಾಗ ಒಂದು ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಂಡಾಗುತ್ತಾ? ತುಂಬ ಅಂದರೆ ಏನು ವಿಷಯ ಹೇಳ್ಕೊಂಡ್ರು? ಅಂದರೆ ಅವ್ನು ಯಾಕೆ ಹೀಗಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಕೊಂಡ? ಹೇಳ್ಕೊಂಡ. ಆದರೆ ಅವ್ನು ಏನು ಹೇಳ್ದ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ನಾನೀಗ ಅಭಿಮನ್ಯು ಥರ ಆಗಿದ್ದೀನಿ. ಆದರೆ ನನ್ನ ಹಿಂದೆ ಅರ್ಜುನನ್ ಥರ ಇಬ್ಬರಿದ್ದಾರೆ, ಅವರೇ ಚಕ್ರವ್ಯೂಹನ ಭೇದಿಸ್ತಾರೆ ಅಂತ ಹೇಳ್ದ. ನನಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಇವರಿಬ್ಬರು ನೊಂದು ಮಾಡ್ತಿದ್ದಾಳೆ. ಹಾಗಿರುವಾಗ
ನಾನಿಲ್ಲಿದ್ದು ಯಾವ ಪ್ರಯೋಜನವೂ ಇಲ್ಲ. ಇಲ್ಲಿದ್ದಷ್ಟು ನನಗೆ ತೊಂದರೆ. ನನ್ನ ಅಸಲಿ ವಿಷಯ ಏನಾದರೂ ಅಖಿಲ ಗೊತ್ತಾದರೆ ಹೂತಾಕ್ಬಿಡ್ತಾಳೆ. ಬೇಡ ಬೇಡ, ಮೊದಲಿನಿಂದ ಎಸ್ಕೇಪ್ ಆಗಬೇಕು. ಅದು ಅಲ್ಲದೆ ನನಗೆ ನೀನಂದರೆ ತುಂಬ ಇಷ್ಟ. ಲೈಫಲ್ಲಿ ನಾನು ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಅದನ್ನು ಮನಸ್ಸಿಗೆ ಹಾಕೋಬೇಡ. ದೊಡ್ಡ ಮನ್ಸು ಮಾಡಿ ಅದನ್ನು ಕ್ಷಮಿಸ್ಬಿಡು. ಯಾವ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಒಳ್ಳೆ ಮಗು ಥರ ರಿಕ್ವೆಸ್ಟ್ ಮಾಡ್ಕೊಂಡ. ಅವ್ನು ಹೇಳಿದ ಅಷ್ಟು ಮಾತಲ್ಲಿ ನನಗಿಷ್ಟ ಆಗಿದ್ದೇನೆಂದರೆ ನೀನಂದರೆ ನನಗೆ ತುಂಬ ಇಷ್ಟ. ಯಾವತ್ತೂ ನನ್ನನ್ನು ಬಿಟ್ಟು ಹೋಗಬೇಡ ಅನ್ನೋದು. ಯಾಕಂದರೆ ನನಗೆ ಬೇಕಾಗಿರೋದು ಅದೇ ತಾನೆ. ಅವನ ನಡವಳಿಕೆಯಿಂದ ಅವನಿಂದ ದೂರ ಉಳ್ಕೊಳ್ಳೋದನ್ನ ನೋಡಿ ಅವನಿಗೆ ನನ್ನ ಮೇಲೆ ಮೊದಲಿನ ಪ್ರೀತಿ ಇಲ್ಲ, ಅವನಿಗೆ ನಾನು ಬೇಡವಾಗೋದ್ನ ಅಂತ ಭಯ ಶುರುವಾಗಿತ್ತು. ಆದರೆ ಅವನ ಜೊತೆ ಹೊರಗಡೆ ಹೋಗಿ ಬಂದಮೇಲೆ ಆ ಭಯ ಎಲ್ಲ ಮಾಯ ಆಗೋಯ್ತು. ಅದಕ್ಕೆ ಬರ್ತಾ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ನಿನ್ನ ಮಾತು ಕೇಳಿ ನಮ್ಮಿಬ್ರಿಗೂ ಎಷ್ಟು ಸಂತೋಷ ಆಯ್ತು ಗೊತ್ತಾ. ಜೀವನ ಪೂರ್ತಿ ನೀವಿಬ್ರು ಹೀಗೆ ಖುಷಿಯಾಗಿರಿ. ಇವತ್ತು ನನ್ನ ಮನಸ್ಸಿನ ಭಾರ ಇಳೀತು. ಮನಸ್ಸಿಗೆ ತುಂಬ ಸಮಾಧಾನ ಆಗ್ತಿದೆ. ನಾನು ಈಗಲೇ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಬಿಡ್ತೀನಿ.